ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರ ಗಾಡ್ರಿ. ಗರ್ದಿಗಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಬಹಳಷ್ಟು ಜನ ಶೇರು ಮಾಡತ್ತೀರಿ, ಲೈಕು ಮಾಡತ್ತೀರಿ, ಕಮೆಂಟು ಮಾಡತ್ತೀರಿ. ಬಹಳ ಖುಷಿ ಅನಿಸ್ತೈತಿ ನನಗೆ. ಲೈವ್ ಬರ್ರಿ ಆದಷ್ಟು. ಬಹಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಹೇಳತ್ತೇನೆ ಇವತ್ತು ನಾನು. 30 ವರ್ಷದ ಒಂದು ರಾಜಕೀಯ, ಬೆಳಗಾವಿ ಜಿಲ್ಲೆಯ ರಾಜಕೀಯದ ಸ್ವಲ್ಪ ಭಾಗ, 1ನೇ ಭಾಗ ಅಂತಂದ್ರು ಅಡ್ಡಿ ಇಲ್ಲ. ಈ ಯುವ ಜನಾಂಗ ಈಗೇನ ಸ್ಟಾರ್ ಚರ್ವಿ ಹಾಕೊಂಡ್ MLA ಮನಿ ಮುಂದೆ ಅದು ಹುಡುಗರು ಜಿಗಿದಾಡ್ತಾರ. ಅವ್ರಿಗೆ ಹಿಂದಿನ ರಾಜಕೀಯ ಇತಿಹಾಸದ ಬಗ್ಗೆ ಅರಿವು ಇರುದಿಲ್ಲ. ಅವರು ಇದನ್ನ ನೋಡ್ಬೇಕ, ತಿಳ್ಕೋಬೇಕ, ರಾಜಕಾರಣ ಹೆಂಗ್ ಮಾಡ್ಬೇಕು ನಾವು ಅನ್ನೋದ ಒಂದು ಇದ್ರಾಗ ಸಂದೇಶ ಐತೆ. ಬೆಳಗಾವಿ ಜಿಲ್ಲೆಯೊಳಗ ಕೊನ್ನೂರು ಗಲಭೆ 1994ರಾಗ ಅಂದ್ರೆ 30 ವರ್ಷದ ಹಿಂದ ಒಂದು ಕನ್ನೂರ ಫಾಲ್ಸ್ ಮಿಲ್ಸಿನ ಒಂದು ಯೂನಿಯನ್ ಸಲುವಾಗಿ ಒಂದು ದುಂಬಡಿ ಆಗ್ತೈತಿ. ಅನೇಕ ಜನ ಆ ದುಂಬಡಿ ಒಳಗ ಸಾಯ್ತಾರು. ಅವತ್ತ ಗೋಕಾಕ್ ಶಾಸಕ ಶಂಕರ್ ಕರ್ನಿಂಗ್ ಅನ್ನೋರು ಕರ್ನಿಂಗ್ ಇರ್ತಾರ. ಅವತ್ತು ಶಂಕರ್ ಕರ್ನಿಂಗ್ ಅವರು ಅವತ್ತ ಜಾರಕಿಹೊಳಿ ಕುಟುಂಬ ಮತ್ತು ಕರ್ನಿಂಗ್ ಕುಟುಂಬ ಒಂದು ಹತ್ತಿದ ಯೂನಿಯನ್ ಸಲುವಾಗಿ ಹತ್ತಿದಂತ ನ್ಯಾಯ ಅಂದಾಗ ಸತೀಶ್ ಜಾರಕಿಹೊಳಿ ಅವರ ಆ ಒಂದು ಗಲಭೆ ನಂತರ ಸ್ವಲ್ಪ ದಿವಸ ನಂತರ ಸತೀಶ್ ಜಾರಕಿಹೊಳಿ ಅವರು ಒಂದು ನಿರ್ಧಾರ ಮಾಡ್ತಾರೆ, ನಮಗ ರಾಜಕೀಯ ಅಧಿಕಾರ ಬೇಕು. ರಾಜಕೀಯ ಅಧಿಕಾರ ಇದ್ದಾಗನ ನಾವು ಬದುಕ್ತೇವು, ನಾವು ಸಮಾಜ ಸೇವೆ ಮಾಡಬಹುದು, ಅಥವಾ ನಾವ ಈ ರಾಜಕೀಯ ಅಧಿಕಾರ ಇಲ್ಲದ ಏನು ಸಾಧಿಸಕ್ಕಾಗುವುದಿಲ್ಲ, ನಮ್ಮನ್ನ ಜನ ತುಳಿಬಹುದು ಅನ್ನೋ ಒಂದು ದೂರದೃಷ್ಟಿಯಿಂದ ಅವತ್ತನ ಅವರ ಒಂದು ನಿರ್ಣಯ ಮಾಡಿ 97ರಾಗ MLC ಆಗ್ತಾರೆ, 2003ರಾಗ MLC ಆಗ್ತಾರೆ, 2008ರಾಗ ಡಿಲಿಮಿಟೇಷನ್ ಆದ್ಮ್ಯಾಗ 2 ಬಾರಿ ಮಂತ್ರಿ ಆಗ್ತಾರ. 2028ಕ್ಕ ಮುಖ್ಯಮಂತ್ರಿ ಆಗುವ ಕನಸಿನ ಸಮೀಪ ಅದಾರ ಸತೀಶ್ ಜಾರಕಿಹೊಳಿ ಅವರು. ಇವತ್ತ 99ರೊಳಗೆ ಅವ್ರ ಸಹೋದರ ರಮೇಶ್ ಜಾರಕಿಹೊಳಿ ಅವ್ರನ್ನ MLA ಮಾಡಿ ಮಂತ್ರಿ ಮಾಡಿ ಇವತ್ತಿಗೂ ಅಲ್ಲಿ 99ರಿಂದ ಕಂಟಿನ್ಯೂ ಆಗಿ ರಮೇಶ್ ಜಾರಕಿಹೊಳಿ ಅವರ ಇವತ್ತ ಶಾಸಕರದಾರ. ಆದ್ರ 85ರಾಗ ಒಂದು ಬಿದ್ದಿರ್ತಾರ ಅವ್ರ ರಮೇಶ್ ಜಾರಕಿಹೊಳಿ ಅವರ. ಆದ್ರೆ 2004ರಾಗ ಬಾಲಚಂದ್ರ ಜಾರಕಿಹೊಳಿ ಅವರು ಮಂತ್ರಿಯಾಗಿ KMF ಅಧ್ಯಕ್ಷರಾಗಿ ಶಾಸಕರಾಗಿ ಇವತ್ತಿಗೂ ಶಾಸಕರಾಗಿದ್ದಾರೆ. ಇನ್ನೊಬ್ಬ ಸಹೋದರ 2022ರಾಗ ಲಖನ್ ಜಾರಕಿಹೊಳಿ ಅವರು MLC ಆಗ್ತಾರ. ಸತೀಶ್ ಜಾರಕಿಹೊಳಿ ಅವರ ಪುತ್ರಿ 2024ರಾಗ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ MP ಆಗ್ತಾರ. ಅಂದ್ರೆ ಒಟ್ಟಾರೆ ರಾಜಕೀಯ ಅಧಿಕಾರ ನಮ್ಗಿತ್ತಂದ್ರ ನಾವ್ ಏನ್ ಬೇಕಾದ ಅಂದ್ರ ಸಂಘಟನಾ ಮಾಡಬಹುದು, ಜಿಲ್ಲೆಗೆ ಅನುಕೂಲ ಮಾಡಿ ಕೊಡಬಹುದು. ನಮಗ ಒಟ್ಟು ರಾಜಕೀಯ ಅಧಿಕಾರ ಬೇಕನ್ನೋದು ತಿಳ್ಕೊಂಡ ಇವತ್ತ ಸತೀಶ್ ಜಾರಕಿಹೊಳಿ ಅವ್ರ ದೂರದೃಷ್ಟಿ ರಾಜಕಾರಣ ಅವ್ರಿಗೆ ಒಳಿತಾಗೈತಿ. ಆ ನಂತರ ಈ ಕೊನ್ನೂರು ಗಲಭೆ ಆದ ನಂತರ ಜಿಲ್ಲೆಯೊಳಗ ರಾಜಕಾರಣ ಏನೇನಾತು, ಯಾವ್ಯಾವ ಕುಟುಂಬಗಳ ಪರಿಸ್ಥಿತಿಗಳು ಏನಾಗಿದಾವ ಅನ್ನೋದನ್ನು ಚರ್ಚಾ ಚಾಲು ಮಾಡ್ಬೇಕಾಗ್ತೈತಿ. ಯಾಕಂದ್ರ ಮಂದಿ ಜನರಿಗೆ ಈ ನಾವು ಮೊನ್ನೆ ಒಂದು ಎಪಿಸೋಡ್ ಮಾಡಿದ್ಮ್ಯಾಗ ಏನೇನ್ ಆತು ಅಂತ ನಮ್ಮನ್ನ ಕೇಳಾಕತ್ರ ಅವ್ರು. ಅದ್ ನೀವೇ ಹೇಳಿ ಅಂತ ಜನ ಹೇಳಿದ್ದೆ ಹೇಳ್ತೇನೆ ನಾನು. ಇದು ನಂದೇನು ವರ್ಷ ನಿಲ್ಲಿದ್ರಾಗ 8 ಬಾರಿ MP ಆದಂತ B ಶಂಕರಾನಂದ್ ಕುಟುಂಬ, ಅವ್ರ ಮಗ ಈ ಓಂ ಪ್ರಕಾಶ್ ಆತು, ಅಥವಾ ಅವ್ರ ಮಗ ಇನ್ನೊಬ್ಬ ಮಗ ಪ್ರದೀಪ್ ಕನಗಲಿ ಆತು. ಏನಾಗೈತೆ ಅವ್ರ ಕುಟುಂಬದ ಪರಿಸ್ಥಿತಿ? ಇವತ್ತ ಶಂಕರಾನಂದ್ ಅವರ ಒಂದು ಕಾಲಕ್ಕೆ ದಕ್ಷಿಣ ಭಾರತದ ಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡ್ಬೇಕಾದ್ರೆ ಶಂಕರಾನಂದ್ರ ಅವ್ರು ಮಾಡ್ತಿದ್ರ. ಇವತ್ತ ಆ ಕುಟುಂಬದ ಪರಿಸ್ಥಿತಿ ಏನಾಗೈತಿ ಚರ್ಚಾ ಚಾಲು ಆಗ್ಲಿ. ಆನಂತರ ಇವತ್ತ VL ಪಾಟೀಲ್ ಕುಟುಂಬ ಒಂದ್ ಕಾಲಕ್ಕೆ ಪಕ್ಷೇತರ MP ಆದವ್ರ, 3 ಬಾರಿ MLA ಆಗಿ ಮಂತ್ರಿ ಆದವ್ರ. ಅವ್ರ ಮಗ ಅಮರ್ ಸಿಂಗ್ ಪಾಟೀಲ್ MP ಆದವ್ರು, ವಿವೇಕ್ ಪಾಟೀಲ್ DCC ಬ್ಯಾಂಕ್ ಅಧ್ಯಕ್ಷ ಆದವ್ರ. ಅವ್ರ ಮಗ ಇನ್ನೊಬ್ಬ ಪ್ರತಾಪ್ PLD ಬ್ಯಾಂಕ್ ಅಧ್ಯಕ್ಷ ಆದವ. ಇವತ್ತ ಒಂದ್ ಬಾರಿ ವಿವೇಕ್ ರಾವ್ ಪಾಟೀಲ್ MLC ಆದವ್ರ. ಇವತ್ತು ಆ ಒಂದು ಕುಟುಂಬ ಪರಿಸ್ಥಿತಿ ಏನಾಗೈತಿ? ಆನಂತರ PS ಕೌಜಲ್ಗಿ, ವೀರಣ್ಣ ಕೌಜಲ್ಗಿ 6 ಬಾರಿ MLA ಆದವ್ರು, KPCC ಅಧ್ಯಕ್ಷರಾಗಿ ಇನ್ನೇನ್ ಮುಖ್ಯಮಂತ್ರಿ ಆಗ್ತಾರ ಅಂದವ್ರ. ಇವತ್ತ ಅವರ ಕುಟುಂಬದ ಪರಿಸ್ಥಿತಿ ಯಾರ ರಾಜಕಾರಣದಾಗ ಅದಾರು ಅದು ಚರ್ಚಾಸ್ಪದ ಒಂದು ಚರ್ಚೆಯ ವಿಷಯ ಆಗೈತೆ. ಇನ್ನ ಮಾಮ್ನಿ ಕುಟುಂಬ, ಅವತ್ತು ಚಂದ್ರಶೇಖರ್ ಮಾಮುನಿ ಡೆಪ್ಯೂಟಿ ಸ್ಪೀಕರ್, ಅವರು 3 ಬಾರಿ ಆರಿಸಿ ಬಂದಿದ್ರ. ಅವ್ರ ಮಗ ಆನಂದ್ ಮಾಮುನಿ ಅವರು 3 ಬಾರಿ ಆರಿಸಿ, 3-4 ಬಾರಿ ಆರಿಸಿ ಬಂದವ್ರ. ಇವತ್ ಮಾಮ್ನಿ ಕುಟುಂಬದ ಪರಿಸ್ಥಿತಿ ಎಲ್ಲಿ ಬಂದೈತಿ? ಅನಂತರ AB ಪಾಟೀಲ್ 3 ಬಾರಿ MLA ಆದವ್ರ, ಮಂತ್ರಿ ಆದವ್ರ. ಅವ್ರ ಕುಟುಂಬದ ಪರಿಸ್ಥಿತಿ ಇವತ್ತ ಏನಾಗೈತಿ? SC ಮಾಳ್ಗಿ ಅವರ 3 ಬಾರಿ MLA ಆದವ್ರ. ಅವರು ಆ ಒಂದು ಅವ್ರ ಪರಿಸ್ಥಿತಿ, ರಾಜಕೀಯ ಕುಟುಂಬದ ಹಿನ್ನೆಲೆ ಎಲ್ಲಿ ಬಂದೈತಿ? ಇದು ಎಲ್ಲ ಚರ್ಚಾ ಮಾಡುವಂತ ವಿಷಯಗಳನ್ನ ಜನ ಚರ್ಚೆ ಮಾಡಕ್ ಶುರು ಮಾಡೈತಿ ಈಗ. ಆನಂತರ MES ಜಲಾಕ್ ಪಾಯ್ಗೆ ಅಂದ್ರ
ಬೆಳಗಾವಿ ಒಳಗ 5 ಮಂದಿ MLA ಚುನುಮರಿ ಶೇಂಗಾ ರೊಕ್ಕ ಕೂಡಿಸ್ಕ್ಯಾಸ್ 5 ಮಂದಿ MLA ಮಾಡ್ತಿದ್ರು. ಬೆಳಗಾವಿ ಒಳಗೂ MES MLA ಇರ್ತಿದ್ರು, ಉಚ್ನಾವದಾಗ ಇರ್ತಿರು, ಹಿರೇಬಾಗೇವಾಡಿ ಒಳಗ ಇರ್ತಿರು, ನಿಪ್ಪಾಣಿ ಒಳಗ ಇರ್ತಿರು, ಖಾನಾಪುರ 5 ಮಂದಿ MLA ರೊಕ್ಕ ಇಲ್ದ ಮಹಾರಾಷ್ಟ್ರ ಬರೀ ಜಲಾತ್ ಪಾಯ್ಜಿ ಅಂದ್ರೆ 5 ಮಂದಿ MLA ರೊಕ್ಕ ಇಲ್ದ ಆರಿಸಿ ಬರ್ತಿತ್ತು. ಇವತ್ತು ಆ MES ಪರಿಸ್ಥಿತಿ ಏನಾಗೈತಿ, ನಾಯಕರು ಯಾವ ರೀತಿ ಬಡ್ದಾಡತ್ತಾರೋ, ಹೊಂದಾಣಿಕೆ ಅನ್ನೋದು ಏನೈತಿ ಅನ್ನೋದು ಚರ್ಚೆ ಮಾಡಕ್ ಶುರು ಮಾಡಿದೆ. ಆಮ್ಯಾಗ ರೈತ ಸಂಘ ಪ್ರಬಲವಾದಂತ ರೈತ ಸಂಘ ಅವಾಗ ಬಾಬಾಗೌಡ ಪಾಟೀಲ್ ನೇತೃತ್ವದೊಳಗ 2 ಕಡೆ ಕಿತ್ತೂರು ಮತ್ತು ಧಾರವಾಡ ಗ್ರಾಮೀಣದಾಗ ಬಾಬಾಗೌಡ್ರ ರೊಟ್ಟಿ ಇಟ್ಕೊಂಡ್ ಅವ್ರಿಗೆ ರೊಕ್ಕ ಪಟ್ಟಿ ಉಡಿದಾಗ ರೊಕ್ಕ ಹಾಕಿ ರೂಪಾಯಿ 2 ರೂಪಾಯಿ ಹಾಕಿ 2 ಕಡೆ ಬಾಬಾಗೌಡ ಪಾಟೀಲ್ರನ್ನ MLA ಮಾಡಿದ್ರ. ಒಂದ್ ಕಡೆ ಆನಂತರ ದಿವಂಗತ ನಂಜುಂಡಸ್ವಾಮಿ ಅವ್ರನ್ನ ತಂದು ಗ್ರಾಮೀಣದಾಗ ಮತ್ತೆ ಆರಿಸಿಕೊಡ್ತಾರ. ಆದ್ರ ಆ ರೈತ ಸಂಘದ ಪರಿಸ್ಥಿತಿಗಳು ಇವತ್ತು ಏನಾಗಿದಾವ, ಅದ ಸ್ವತಃ ಬಾಬಾಗೌಡ್ರ ಇನ್ನು ರೈತ ಸಂಘದಿಂದ ಏನೂ ಆಗುದಿಲ್ಲ ಅಂತ ಬಿಜೆಪಿ ಬಂದು MP ಆಗಿ ಕೇಂದ್ರದಾಗ ಮಂತ್ರಿ ಆಗಿದ್ರು ಬಾಬಾಗೌಡ್ರು. ಇವತ್ತು ಇವನ್ನೆಲ್ಲ ನೆನ್ಪಿಸ್ಕೊಳತ್ತಾರ ಜನ. ಏನಾಗೈತೆ ಅನ್ನೋದು ಚರ್ಚೆ ಆಗತೈತೆ. ಒಟ್ಟಾರೆ ರಾಜಕೀಯ ಅಧಿಕಾರ ಇದ್ರೆ ಮಾತ್ರ ಇವತ್ತ ಏನೆಲ್ಲ ಮಾಡಕ್ ಸಾಧ್ಯತೆ. ಇನ್ನ ಉಮೇಶ್ ಕತ್ತಿ ಅವರ ಹುಕ್ಕೇರಿ ಕ್ಷೇತ್ರ, ಉತ್ತರ ಕರ್ನಾಟಕ ಮುಖ್ಯಮಂತ್ರಿ ಆಗೋ ಕನಸು ಕಂಡಿದ್ದು ಉಮೇಶ್ ಕತ್ತಿ ಅವರ ಪರಿಸ್ಥಿತಿ, ಆ ಕುಟುಂಬದ ಪರಿಸ್ಥಿತಿ ಏನಾಗೈತೆ ಅನ್ನೋದು ಕೂಡ ಚರ್ಚೆ ಮಾಡತ್ತಾರ. ಒಟ್ಟಾರೆ ಈ ಚರ್ಚೆ ಮಾಡುವ ವಿಷಯವನ್ನ ಬೆಳಗಾವಿ ಜಿಲ್ಲೆ ರಾಜಕಾರಣದ ಇನ್ನೂ ಅನೇಕ ಪಾರ್ಟಿಗಳ ಬರ್ತಾವು. ಇವತ್ತ ಇದು ಚರ್ಚೆ ಮಾಡಿದ್ದನ್ನ ನಿಮ್ ಮುಂದೆ ಹೇಳ್ತಾನು. ನೀವು ಚರ್ಚೆ ಮಾಡ್ರಿ, ಕಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ. ನಮಸ್ಕಾರ.